Hello students, let's begin today's class from 7th standard maths, fractions and decimals, in which we are learning about the fractions. So in the previous class I have told you about the exercise 1.1. We have solved the first main and the second main. Today let us know about from the third main, and here in the third main you have a magic square. Here they have asked you, they have given the fractions, they have asked you whether the row, the column and for the diagonals are same. Is this a magic square ಅಂತ ಕೇಳಿದ್ದಾರೆ. ಇದು ಮ್ಯಾಜಿಕ್ ಸ್ಕ್ವೇರಾ ಅಂತ ಕೇಳಿದ್ದಾರೆ. ಈಗ ನಿಮಗೆ ಇದು ರೋ ಅಂತ ಗೊತ್ತಿದೆ. ದಿಸ್ ಈಸ್ ಅ ರೋ, ದಿಸ್ ಈಸ್ ಅ ಕಾಲಮ್. ಈಗ ಇದಿಷ್ಟು ಆ್ಯಡ್ ಮಾಡಿದಾಗ ಸೇಮ್ ಆನ್ಸರ್ ಬಂದರೆ ಇದು ಮ್ಯಾಜಿಕ್ ಸ್ಕ್ವೇರ್ ಅಂತ. ಸಿಂಪಲಾಗಿ ಫಟಕ್ ಅಂತ ನೋಡ್ಕೊಂಡ್ಬಿಡೋಣ. ಸೊ ಆಲ್ ದ ಡಿನಾಮಿನೇಟರ್ ಸೇಮ್ ಇದೆ. ಸೊ ಡಿನಾಮಿನೇಟರ್ ಸೇಮ್ ಇದ್ದಾಗ ನೋ ಪ್ರಾಬ್ಲಮ್, ವಿ ಕ್ಯಾನ್ ಆ್ಯಡ್ ಈಸಿಲಿ. ಸೊ 9, 10, 11, 12, 13, 14, 15. 15 ಪ್ಲಸ್ 11 ಬರ್ತದೆ. ನೆಕ್ಸ್ಟ್ 5, 6, 7, 8, 8, 7, 15. Next 6, 7, 7, 8, 15. So all the rows are equal. So let us know about the column. 9, 10, 10, 15, 15 by 11. ಇದನ್ನು 15 ಬರುತ್ತೆ. ನೆಕ್ಸ್ಟ್ ಇದನ್ನು 15 ಬರುತ್ತೆ. ಸೊ ಆಲ್ ದ ಕಾಲಮ್ಸ್ ಆರ್ ಸೇಮ್. ಈಗ ಡಯಾಗ್ನಲ್ ನೋಡೋಣ. 4, 6, 4, 10 and 5. ಇದನ್ನು 15 by 11 ಬರ್ತದೆ. ಇದು ಆ್ಯಡ್ ಮಾಡಿದಾಗ 15 by 11 ಬರ್ತದೆ. ಸೊ ದಿಸ್ ಈಸ್ ಅ ಮ್ಯಾಜಿಕ್ ಸ್ಕ್ವೇರ್. ದಿಸ್ ಈಸ್ ಅ ಮ್ಯಾಜಿಕ್ ಸ್ಕ್ವೇರ್ ಬಿಕಾಸ್ ವೆನ್ ವಿ ಆ್ಯಡ್ ಆಲ್ ದ ರೋಸ್, ಕಾಲಮ್, ಡಯಾಗ್ನಲ್ಸ್ ವಿಲ್ ಗೆಟ್ ದ equal answer. So we can tell, is this a magic square? Yes, this is a magic square. So next ನಿಮಗೆ ಅಂದರೆ rectangular sheet paper is 12 hole 1 by 2 centimeters long and 10 hole 2 by 3 centimeters wide. Find the perimeter. ಸೊ ಇಲ್ಲಿ ಪೆರಿಮೀಟರ್ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅಂದರೆ, ಸೊ ಲೆಂತ್ LENGTH ಲೆಂತ್ ಆಫ್ ದ ರೆಕ್ಟ್ಯಾಂಗ್ಯುಲರ್ಸ್ ಎಷ್ಟಿದೆ? 12 1 by 2 centimeter ಇದೆ. ಆ್ಯಂಡ್ ವೈಡ್ ಎಷ್ಟಿದೆ? 10 2 by 3 centimeters ಇದೆ. ನೌ ಯು ಹ್ಯಾವ್ ಟು ಫೈಂಡ್ ದ ಪೆರಿಮೀಟರ್ ಆಫ್ ಅ ರೆಕ್ಟ್ಯಾಂಗ್ಯುಲರ್ ಶೀಟ್. ಪೆರಿಮೀಟರ್ ಆಫ್ ಅ ರೆಕ್ಟ್ಯಾಂಗ್ಯುಲರ್ ಶೀಟ್. ಈಗ ಪೆರಿಮೀಟರಿಂದ ನಿಮಗೆ ಇದು ಗೊತ್ತಿದೆ ಫಾರ್ಮುಲಾ. ಸೊ ಇಟ್ ಈಸ್ ನಥಿಂಗ್ ಬಟ್ 2L plus B, length plus breadth, length plus breadth. ಈಗ ಲೆಂತ್ ಪ್ಲಸ್ ಬ್ರೆಡ್ತ್ ಅಂತ ತೊಗೊಳ್ಬೋದು. ಇದು ಲೆಂತ್, ವೈಡ್ ಈಸ್ ಅ ಬ್ರೆಡ್ತ್ ಅಂದ್ಕೊಳುತ್ತೆ. ಈಗ ಇದನ್ನು ಏನು ಮಾಡಬೇಕು? ಲೆಟ್ ಇಸ್ ಇಂಪ್ಲಿಫೈ ದಿಸ್ ಹಿಯರ್. 2 ಲೆಂತ್ ಎಷ್ಟಿದೆ? 12 1/2 ಪ್ಲಸ್ ಬ್ರೆಡ್ತ್ 10 2 by 3. ಸೊ ಇದೇನು ಮಾಡಬೇಕು? ನಿಮಗೆ ಗೊತ್ತಿದೆ. ನಿಮ್ಗೆ ಏನು ಮಾಡಬೇಕು? 12 ಇಂಟು ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ ಪ್ಲಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ 12 2s are 24 1 25 by 2 ಪ್ಲಸ್ 10 3s are 30 32 32 by 3. ಸೊ ಈಗೇನು ಮಾಡಬೇಕು? LCM ತೆಗಿಬೇಕಾಗತ್ತೆ. 2 3 LCM ತೆಗೆದ್ರೆ, ಯಾಕಂದರೆ ಇದು ಯಾವುದೇ ಕ್ಯಾಲ್ಕುಲೇಷನ್ ಮಾಡಬೇಕಿದ್ರೆ LCM ತೆಗಿಬೇಕು. ಈಗ LCM 6 ಆಗುತ್ತೆ ಇದು. ಸೊ 6 LCM ಆಗುತ್ತೆ. 2 ಎಷ್ಟಿದೆ? 6 2 3s are 6. ಆ 3ನ ಇಲ್ಲಿ ಮಾಡಬೇಕು. 73 by 25 by 3 ಮಾಡಿದ್ರೆ 75 ಪ್ಲಸ್ 3 ಎಷ್ಟಿದೆ? 6 3 2s are 6. ಸೊ 32 2s ಎಷ್ಟಾಗುತ್ತೆ? 2 2s 4 2 3s 6. ಸೊ 75 ಬೈ ಇಷ್ಟಾಗುತ್ತೆ. ನೆಕ್ಸ್ಟ್ ಏನಾಗುತ್ತೆ? 2 75 ಪ್ಲಸ್ 64 ಆ್ಯಡ್ ಮಾಡಿರಿ. 4 5 6 9 6 12 13 139. ಸೊ ಡಿವೈಡೆಡ್ ಬೈ 6 ಆಗುತ್ತೆ. ಸೊ ನೆಕ್ಸ್ಟ್ ಇಫ್ ವಿ ಓಪನ್ ದ ಬ್ರ್ಯಾಕೆಟ್, 2 ಮಲ್ಟಿಪ್ಲೈಡ್ ಬೈ 139 ಡಿವೈಡೆಡ್ ಬೈ 6 ಆಗುತ್ತೆ. ಸೊ ನೀವು ಇದನ್ನು ಮಲ್ಟಿಪ್ಲೈ ಮಾಡ್ಬೋದು, ಅಂದರೆ ಸ್ಟ್ರೈಕ್ಔಟ್ ಮಾಡ್ಬೇಕು. 2 1s 2 3s. ಹೌದಾ? ಈ 3 ಇಲ್ಲಿಂದ ಹೋಗುತ್ತಾ ನೋಡೋಣ. ಹೋಗಲ್ಲ ಅನ್ಕೋತೀನಿ. ಕ್ಯಾನ್ ನಾಟ್ ಡಿವೈಡ್. ದೆನ್ ಇಲ್ಲೇನು ಬಂತೀಗ? 139 ಡಿವೈಡೆಡ್ ಬೈ 3 ಬಂತು. ಸೊ ಇದನ್ನು ನಾವು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ತೆಗೆಯೋಣ. ಸೊ ಏನು ಮಾಡಬೇಕು? 139 ಡಿವೈಡೆಡ್ ಬೈ 3 3 4s 12 1 9 3 6 18 1 ಉಳಿತು.
ನಾನೇನು ಹೇಳಿದ್ದೀನಿ ಆನ್ಸರ್ ಹೇಗೆ ಬರಿಬೇಕಂತ ಹೇಳಿದ್ದೀನಿ, ಕೋಶಿಯೆಂಟನ್ನು ಹೋಲಾಗಿ ಬರಿಬೇಕು, ರಿಮೈಂಡರನ್ನು ಇಲ್ಲಿ ಮೇಲೆ ಬರಿಬೇಕು, ನೆಕ್ಸ್ಟ್ ಈ ಡಿವೈಸರನ್ನು ಇರಬೇಕು. ಸೊ 46 1/3 ಏನಾಗುತ್ತೆ ರೆಕ್ಟ್ಯಾಂಗ್ಯುಲರ್ ಶೀಟ್. ಫೈಂಡ್ ದ ಪೆರಿಮೀಟರ್. ಸೊ ಯೋರ್ ಪೆರಿಮೀಟರ್ ಈಸ್ ದಿಸ್ ಈಸ್ ದ ಆನ್ಸರ್. ಸೊ ಇನ್ ಯುವರ್ ನೆಕ್ಸ್ಟ್ ಟೈಮ್ ಸಮ್ ಏನಿದ್ದಾರೆ, ಫೈಂಡ್ ದ ಪೆರಿಮೀಟರ್ ಟ್ರಯಾಂಗಲ್ ABC, ದ ರೆಕ್ಟ್ಯಾಂಗಲ್ BCDE ಆ್ಯಂಡ್ ಹೂಸ್ ಪೆರಿಮೀಟರ್ ಇಸ್ ಗ್ರೇಟರ್. ಇದ್ರ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕಂತೆ, ಇದ್ರ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು. ಅದನ್ನು ಮಾಡಿದ್ಮೇಲೆ ವಿಚ್ ಇಸ್ ಗ್ರೇಟರ್ ಅಂತ ಹೇಳಬೇಕಂತೆ. ಈಗ ಅವ್ರು 3 ಕೊಟ್ಟಿದ್ದಾರೆ. ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕಿದ್ರೆ ಇದು ಅಷ್ಟು 3 ಆ್ಯಡ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಏನಿದೆ ನಿಮಗೆ 5/2 ಪೆರಿಮೀಟರ್ ಆಫ್ ಟ್ರಯಾಂಗಲ್, ABC, ಪೆರಿಮೀಟರ್ ಆಫ್ ಟ್ರಯಾಂಗಲ್ ABC ಏನಾಗುತ್ತೆ 5/2 ಪ್ಲಸ್ 3 ಹೋಲ್ 3/5 ಪ್ಲಸ್ 2 ಹೋಲ್ 3/4. ಈಗ 5/2 ಫಟಕ್ ಅಂತ ಮಾಡೋಣ. 3 5 15, 16 17 18/5 ಆಗುತ್ತೆ, ಪ್ಲಸ್ 2 4 8, 8 9 10 11, 11/4. ಲೆಟ್ಸ್ ಕ್ವಿಕ್ಲಿ ಟೇಕ್ ದ LCM. ಇದನ್ನು LCM ತೊಗೊಳ್ಬೇಕು ಅಂತ ಹೇಳಿದ್ದೀನಲ್ವ ನಿಮಗೆ. ಸೊ LCM ಏನಾಗುತ್ತೆ, 2 1s 2, 2 5s 2 2s, 2 1s 5, 5 2s 10, 10 2s 20. ಸೊ 20 ಆಗುತ್ತೆ. ಸೊ 2 ಎಷ್ಟು 20, 2 10s 20, 5 10s 50 ಪ್ಲಸ್ 5 ಎಷ್ಟು 20, 5 4s, ಹೌದಾ. ನೆಕ್ಸ್ಟ್ 4 ಎಷ್ಟು 4 5s. ಸೊ 18 4s ಎಷ್ಟು 72. ನೆಕ್ಸ್ಟ್ ಪ್ಲಸ್ 55. ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇಫ್ ಯು ಆ್ಯಡ್ ದಿಸ್ 50 105 177 ಬರುತ್ತೆ, ಡಿವೈಡೆಡ್ ಬೈ 20. ಈಗ ಇದನ್ನು ಡಿವಿಷನ್ ಮಾಡಬೇಕು. ಡಿವಿಷನ್ ಮಾಡಿದಾಗ ಏನಾಗುತ್ತೆ 177/20. ಇದೇನಾಗುತ್ತೆ 8 8 60, 160, 70, 17 ಉಳಿಯುತ್ತೆ. ಸೊ ದ ಆನ್ಸರ್ ಈಸ್ ಏನಾಗುತ್ತೆ 8 ಹೋಲ್ ಆಗುತ್ತೆ, ರಿಮೈಂಡರ್ ಮೇಲೆ ಬರುತ್ತೆ. ಯಾವುದರಿಂದ ಡಿವೈಡ್ ಮಾಡಿದ್ದೀರಿ ಅದು ಕೆಳಗೆ ಬರುತ್ತೆ. ಸೊ ಡಿನಾಮಿನೇಟರ್ 8 ಹೋಲ್ 17/20 ಸೆಂಟಿಮೀಟರ್. ಪೆರಿಮೀಟರ್ ಆಫ್ ಅ ಟ್ರಯಾಂಗಲ್ ಆಯಿತು, ಪೆರಿಮೀಟರ್ ಆಫ್ ಅ ಟ್ರಯಾಂಗಲ್. ಈಗ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ತೊಗೊಂಡ್ರೆ ಇಲ್ಲಿಂದೊಂದು ಸೈಡ್ ಗೊತ್ತಿದೆ, ಇಲ್ಲಿಂದ ಲಾಸ್ಟ್ ಟೈಮ್ ಸಾಲ್ವ್ ಮಾಡಿದ್ರಲ್ಲ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಏನು ಹೇಳಿದೆ, 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್. ಸೊ ಪೆರಿಮೀಟರ್ ಆಫ್ ಅ rectangle is equal to 2 multiplied by length plus breadth. So 2 length ಎಷ್ಟಾಗುತ್ತೆ 2 3/4 ಪ್ಲಸ್ ಬ್ರೆಡ್ತ್ ಏನಾಗುತ್ತೆ 2/6 ಆಗುತ್ತೆ. ಸೊ ಇದು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿದೆ. 2 4s 8, 9 10 11, 11/4 ಪ್ಲಸ್ 7/6. 4 ಮತ್ತು 6ನ LCM ತೊಗೊಂಡ್ರೆ 2 2s 2 3s, 2 1s 3s, 3 1s, 3 2s 6, 6 2s 12. ಸೊ 12 ತೊಗೊಳ್ತೀರಾ. 4 ಎಷ್ಟು 12, 4 3s 12, 6 2s, 11 3s 33 ಪ್ಲಸ್ 7 2s 14. ಸೊ 2 30 40 44 45 46 47, 47/12. ಸೊ 2 multiplied by 47/12 ಮಾಡಿದಾಗ 2 1s 2 6. ಸೊ ನೆಕ್ಸ್ಟ್ 47 multiplied by 6, 6 6 42, 42, 42 7 2 ಇದ್ರೆ 5. ಸೊ ಆನ್ಸರ್ ಈಸ್ 6, ಸಾರಿ ಏನು ಆನ್ಸರ್ ಇದೆ 7 5/6. So this answer you have got for the perimeter of the rectangle. ಈಗ ಇದು perimeter of rectangle ನಿಮ್ಗೇನು ಬಂದಿದೆ 7 5/6. ಅವಾಗೆ ಸಾಲ್ವ್ ಮಾಡಿದ್ವಲ್ಲ
ಪೆರಿಮೀಟರ್ ಆಫ್ ಇದು ಏನಾಗುತ್ತೆ 817/20 ರೆಕ್ಟ್ಯಾಂಗಲ್ ಇದೆ 817/20. ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ವಿಚ್ ಈಸ್ ದೊಡ್ಡದಂದರೆ ಇಲ್ಲೇ ನೋಡ್ರಿ, ಇದನ್ನೇ ನೋಡ್ಕೊಂಡು ಅರ್ಥ ಮಾಡ್ಕೊಬೋದು ನೀವು. ಸೊ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಈಸ್ ಗ್ರೇಟರ್ ದೆನ್ ಪೆರಿಮೀಟರ್ ಆಫ್ ಟ್ರಯಾಂಗಲ್. ಸೊ ಪೆರಿಮೀಟರ್ ಅರ್ಥ ಆಯ್ತಲ್ಲ, ಇದು ಟ್ರಯಾಂಗಲಿಂದು ದೊಡ್ಡದಿದೆ ಅಂತ. ಸೊ ಇಲ್ಲಿ ನೆಕ್ಸ್ಟ್ ಸಲೀಲ್ ವಾಂಟ್ಸ್ ದ ಪಿಕ್ಚರ್ ಫ್ರೇಮ್. ಪಿಕ್ಚರ್ ಈಸ್ ದಿಸ್ ಮಚ್ ವೈಡ್ ಆ್ಯಂಡ್ ಫಿಟ್ ದ ಫ್ರೇಮ್ ಇನ್ ದ ಪಿಕ್ಚರ್ ಕೆನಾಟ್ ಬಿ ವೈಡ್. ಹೌ ಮಚ್ ಹಿ ಶುಡ್ ಪಿಕ್ಚರ್ ಟ್ರಿಮ್ಡ್. ಅಂದರೆ ಇಷ್ಟಿದೆ, ಇಷ್ಟು ಮಾಡಬೇಕಂದ್ರೆ ಅವನು ಎಷ್ಟು ಟ್ರಿಮ್ ಮಾಡಬೇಕು ಅಂತ ಕೇಳಿದ್ದಾರೆ. ನೀವು ಇದು ಸಮ್ ಮೈನಸ್ ಬರುತ್ತೆ ನಿಮಗೆ. ಈ ಸಮ್ಮನ್ನು ಮೈನಸ್ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಸೊ ಯಾವುದರಿಂದ ಏನು ಕಳಿಬೇಕು, 7 ಪಾಯಿಂಟ್ ಏನಿರಲಿ 7 ದ ಹೋಲ್ 3/5 ಮತ್ತು 7 ದ ಹೋಲ್ 3/, ಇದನ್ನು ನೀವು LCM ತೆಗೆದು ಮೈನಸ್ ಮಾಡಿದರೆ ಯು ವಿಲ್ ಗೆಟ್ ದ ಆನ್ಸರ್. ಸೊ ನೆಕ್ಸ್ಟ್ ಸೆಮ್ಮು ನಿಮಗೆ ಮೈನಸ್ ಸಮ್ಮೆ ಇದೆ. ರಿಟು 3/5 ಪಾರ್ಟ್ ಆಫ್ ದ ಆ್ಯಪಲ್ ಅಂದರೆ ಹೋಲ್ ಪಾರ್ಟ್ ಎಷ್ಟಿದೆ 5. 5/5ದಲ್ಲಿ 3/5 ಹೋದರೆ ಎಷ್ಟಾಗುತ್ತೆ ಅಂದ್ಕೊಂಡು 2/5 ಬರುತ್ತೆ. ಇದನ್ನು ನೀವು ಈಸಿ ಇದೆ ಇದು 5 ಆನ್ಸರ್. 5 ಹೋಲ್ ಆ್ಯಪಲ್ ಇದೆ, 3/5 ಅವಳು ತಿಂದಿದ್ದಾಳೆ. ಆವಾಗ ಎಷ್ಟು ಬೈ 5 ಉಳೀತು, 2/5 ಮತ್ತೊಬ್ಬರು ತಿಂದಿದ್ದಂತ ಉಳೀತು. ಆ್ಯಪಲ್ ಸೋಮು ಹ್ಯಾಡ್, ರಿತು ತಿಂದಿದ್ದು ಸೋಮು ತಿಂದಿದ್ದೆಷ್ಟು ಅಂತ. ಈಗ ಇದರಲ್ಲಿ ನಿಮಗೆ ಯಾವುದು ಬಿಗ್ಗರ್ ಅಂತ ಕೇಳಿದರೆ ಅವ್ರು ಕೇಳಿದ್ದಾರೆ ವಿಚ್ ಈಸ್ ಗ್ರೇಟರ್. 3/2/5 ಇದೆ, 3 ಈಸ್ ಬಿಗ್ಗರ್. ಡಿನಾಮಿನೇಟರ್ ಸೇಮ್ ಇದೆ, ಸೊ ಇವಳು ಜಾಸ್ತಿ ತಿಂದು ಅಂತ ಗ್ರೇಟರ್. ಹೂ ಹ್ಯಾಡ್ ಲಾರ್ಜರ್ ಶೇರ್, ರಿತು ಹ್ಯಾಸ್ ಲಾರ್ಜರ್ ಶೇರ್ ಅಂದರೆ 1 ಪಾರ್ಟ್ ಜಾಸ್ತಿ ತಿಂದಿದ್ದಾಳೆ ಇವಳು ಅಂತ. ನೆಕ್ಸ್ಟ್ ಇಲ್ಲಿ ಏನಿದೆ ಬೈ ದ ಫ್ರ್ಯಾಕ್ಷನ್ ಲಾಂಗರ್. ಈ ಸಮ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಇದನ್ನು ಮೈನಸ್ ಸಮ್ ಇದೆ, ಇದರಿಂದ ಇದನ್ನು ಮೈನಸ್ ಮಾಡಬೇಕು. ನಿಮಗೆ 1 ಸೆಕೆಂಡ್. ಸೇಮ್ ಇದೆ 7/12 ಮೈನಸ್ 3/4. LCM ತೆಗಿರಿ, ಕಾಮನ್ LCM ಬರ್ತದೆ 12 ಎಷ್ಟಿದೆ 7ಇಂದ ಮಲ್ಟಿಪ್ಲೈ ಮಾಡ್ತೀರಿ. 4 ಎಷ್ಟಿದೆ 3 3ದಿಂದ ಮಲ್ಟಿಪ್ಲೈ ಮಾಡ್ತೀರಿ. ಸೊ ಆನ್ಸರ್ ಬರುತ್ತೆ. ಈಸಿ ಇದೆ, you just try yourself. Okay, next continue the next exercise in your next class. Thank you children.